ಆತ್ಮೀಯ ಮಾಧ್ಯಮ ಮಿತ್ರರೇ, ಮರಾಠಿ ಸಮಾಜ ಸೇವಾ ಸಂಘ ಕೊಂಬಿಟ್ಟು ಪುತ್ತೂರು ಇದು ಪ್ರತಿ ವರ್ಷ ಕೂಡ ಪುತ್ತೂರು ತಾಲೂಕಿನ ಮರಾಠಿ ಬಾಂಧವರಿಗೆ ಅವರ ಕ್ರೀಡಾ ಪ್ರತಿಭೆಯನ್ನು ಗುರುತಿಸುವುದರ ಜೊತೆಗೆ ಅವರಿಗೆ ಪ್ರೋತ್ಸಾಹ ಕೊಡೋದು ಜೊತೆಗೆ ಸಂಘಟನೆಯನ್ನು ಬಲವರ್ಧನೆ ಮಾಡುವ ನಿಟ್ಟಿನಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಿಕೊಂಡಿರ್ತೇವೆ. ಸೊ ಈ ವರ್ಷದಲ್ಲಿ ಡಿಸೆಂಬರ್ 15ರ ತಾರೀಕು ಆದಿತ್ಯವಾರದಂದು ಈ ಕ್ರೀಡಾಕೂಟ ಉದ್ಘಾಟನೆಗೊಳ್ಳಲಿದೆ. ನಮ್ಮ ಪುತ್ತೂರು ಉಪವಿಭಾಗದ ಅರಣ್ಯ ಸಂರಕ್ಷಕರಾದಂಥ ಸಹಾಯಕ ಅರಣ್ಯ ಸಂರಕ್ಷಕರಾದಂಥ ಸುಬ್ಬಯ್ಯ ನಾಯ್ಕ ಅವರು ಉದ್ಘಾಟಿಸ್ತಾರೆ. ತದನಂತರದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಪುತ್ತೂರು ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಲೀಲಾವತಿ ಆಗಮಿಸ್ತಾರೆ. ಜೊತೆಗೆ ಮೂಡಬಿದ್ರೆಯ ಮರಾಠಿ ಸಮಾಜ ಸಂಘದ ಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ರಾಮಚಂದ್ರ ನಾಯ್ಕ ಎಂಬಾರೆ, ಹಾಗೆಯೇ ಪುತ್ತೂರು ಪ್ರೌಢಶಾಲಾ ವಿಭಾಗದ ಆಂಗ್ಲ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಶ್ರೀ ಸದಾಶಿವ ನಾಯ್ಕ ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಹೆಚ್ಚು ಕಡಿಮೆ ನಮ್ಮ ಪುತ್ತೂರಲ್ಲಿ ನಾವು 13 ಗ್ರಾಮ ಸಮಿತಿಗಳಿವೆ ಮರಾಠಿಗರ ವ್ಯವಸ್ಥೆಯೊಳಗೆ ಈ ಸಂಘದ ಅಡಿಯಲ್ಲಿ. ಎಲ್ಲ ಗ್ರಾಮ ಸಮಿತಿಯ ಸದಸ್ಯರು ಮತ್ತು ಅವರ ಸಹಕಾರವನ್ನು ಪಡ್ಕೊಂಡು ಮುಖ್ಯವಾಗಿ ನಾವು ಅಂಗನವಾಡಿ ಪುಟಾಣಿಗಳಿಂದ ಮೊದಲುಗೊಂಡು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ, ಪ್ರೌಢಶಾಲಾ, ಪದವಿ, ಸ್ನಾತಕೋತ್ತರ ವಿದ್ಯಾರ್ಥಿಗಳ ಒಂದು ವಿಭಾಗದಲ್ಲಿ ಸ್ಪರ್ಧೆ ನಡೀತದೆ. ಜೊತೆಗೆ ಯುವಕ ಯುವತಿಯರಿಗೆ ಕಬಡ್ಡಿ ಸ್ಪರ್ಧೆ, ಥ್ರೋಬಾಲ್ ಸ್ಪರ್ಧೆಗಳು, ಜೊತೆಗೆ 100-200 ಮೀಟರ್ ಓಟದ ಸ್ಪರ್ಧೆಗಳು ಮತ್ತು ಹಿರಿಯರಿಗೆ ಕೂಡ ನಾವು ವಯೋಮಾನದ ನೆಲೆಯಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿಕೊಂಡಿದ್ದೇವೆ. ಮತ್ತು 4x100 ಮೀಟರ್ ರಿಲೇ ನಡೀಲಿಕ್ಕಿದೆ, ಹಬ್ಬೆ ಜಗ್ಗಾಟ ಸ್ಪರ್ಧೆಗಳು ನಡೆಯುತ್ತವೆ. ಸೊ ಈ ರೀತಿಯ ಹಲವು ಸ್ಪರ್ಧೆಗಳನ್ನು ಇಟ್ಟುಕೊಂಡು ಈ ಕ್ರೀಡಾಕೂಟ ಆಯೋಜಿಸಿಕೊಂಡಿರ್ತೇವೆ. ಸುಮಾರು ಪುತ್ತೂರು ತಾಲೂಕಿನಾದ್ಯಂತ ಇವತ್ತು ಗ್ರಾಮ ಸಮಿತಿಗಳಿಂದ ಹೆಚ್ಚು ಕಡಿಮೆ ಒಂದು 600ರಿಂದ 750 ಕ್ರೀಡಾಳುಗಳು ಬರುವುದಕ್ಕೆ ಈಗಾಗಲೇ ನಮ್ಮ ಅದರ ಬಗ್ಗೆ ನೋಂದಾಯಿಸಿಕೊಳ್ಳೋದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೆ, ಭಾಗವಹಿಸಬಹುದು. ಸೊ ಈ ರೀತಿಯಲ್ಲಿ ನಮ್ಮ ದಿನಪೂರ್ತಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ ತನಕ ನಡೀತದೆ. ಮತ್ತು ಸಮಾರಂಭವನ್ನು ಕೂಡ ಸಂಜೆ ಹೊತ್ತಲ್ಲಿ ಬಹುಮಾನ ವಿತರಣೆ ಮುಖಾಂತರ ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಮಗೆ ನಿವೃತ್ತ ಅಬಕಾರಿ ನಿರೀಕ್ಷಕರು ಶ್ರೀ ಮಾಯಪ್ಪ ನಾಯ್ಕ ಆಗಮಿಸಲಿದ್ದಾರೆ. ಜೊತೆಗೆ ಇಲ್ಲಿನ ಕೆನರಾ ಬ್ಯಾಂಕ್ನ ಪ್ರಾದೇಶಿಕ ಕಚೇರಿಯ ಸೀನಿಯರ್ ಮ್ಯಾನೇಜರ್ ಶ್ರೀ ಬಾಲಕೃಷ್ಣ ನಾಯ್ಕ ಬಿ ಅವರು ಕೂಡ ಮುಖ್ಯ ಅತಿಥಿಯಾಗಿರ್ತಾರೆ. ಜೊತೆಗೆ ಬೆಂಗಳೂರಿನ ಉದ್ಯಮಿ ಶ್ರೀ ಪುಷ್ಪರಾಜ್ ಶೆಟ್ಟಿ ಅವರು ಕೂಡ ಅತಿಥಿಗಳಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ಮರಾಠಿ ಬಾಂಧವರು, ನಮ್ಮ ಕಾರ್ಯಕಾರಿ ಸಮಿತಿ ಮುಖ್ಯವಾಗಿ ಇದರ ಜವಾಬ್ದಾರಿಯನ್ನು ಹೊಂದಿಕೊಂಡು ಕಾರ್ಯಕ್ರಮ ಆಯೋಜಿಸಿಕೊಂಡಿದೆ. ಜೊತೆಗೆ ಮರಾಠಿ ಮಹಿಳಾ ವೇದಿಕೆ ಮತ್ತು ಮರಾಠಿ ಯುವ ವೇದಿಕೆಗಳು ಇದು ನಮಗೆ ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ಒಟ್ಟಿನಲ್ಲಿ ಗ್ರಾಮ ಸಮಿತಿಗಳು ಮತ್ತು ನಮ್ಮ ಪ್ರಧಾನ ಕಾರ್ಯಕಾರಿ ಸಮಿತಿ, ನಮ್ಮ ಸಂಘದ ಮರಾಠಿ ಸಮಾಜ ಸಂಘದ ಪ್ರಧಾನ ಕಾರ್ಯಕಾರಿ ಸಮಿತಿಯವರೆಲ್ಲ ಇದ್ದುಕೊಂಡು ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರ ವಿಸ್ತೃತವಾದಂಥ ಒಂದು ಪ್ರಚಾರವನ್ನು ಮಾಧ್ಯಮ ಮಿತ್ರರು ನೀಡಬೇಕು ಅಂತೇಳಿ ಮಾತನಾಡಿ ಹೇಳಿ ಮಾತನ್ನು ಮುಗಿಸ್ತಾ ಇದ್ದಾರೆ. ಇಲ್ಲ, ಅದು ಕಡಬ ಸದ್ಯಕ್ಕಿಲ್ಲ, ಅಂದರೆ ಅದನ್ನು ನಾವು ಪ್ರತ್ಯೇಕವಾಗಿ ಮಾಡಿಲ್ಲ. ಆ ಕಡೆಯಿಂದ ಬಂದರೆ ನಾವು ತಗೊಳ್ತೇವೆ. ಸಂಘ ಒಂದೇ, ಅದರಲ್ಲಿ ಪ್ರತ್ಯೇಕ ಸಂಘ ಆಗಿಲ್ಲ. ಬಟ್ ಸುಳ್ಳೆ ಮತ್ತು ಪ್ರತ್ಯೇಕವಾದಂಥ ಸಂಘ ಇದೆ. ಈಗ ತಾಲೂಕು ಘಟಕಗಳಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಪ್ರತ್ಯೇಕವಾದಂಥ ಸಂಘಗಳಿವೆ. ಆದರೆ ಕಡಬಕ್ಕೆ ಸಂಬಂಧಪಟ್ಟಾಗ ಇನ್ನು ಪೂರ್ಣ ಪ್ರಮಾಣದಲ್ಲಿ ಸಂಘ ಅಸ್ತಿತ್ವಕ್ಕೆ ಬಂದಿಲ್ಲ. ಆ ಕಾರಣದಿಂದ ಅಲ್ಲಿಂದ ಬಂದವರಿಗೆ ನಾವು ಹೌದು